ನಮಸ್ಕಾರ ವೀಕ್ಷಕರೇ. ಏಪ್ರಿಲ್ 1ರಿಂದ ಏಕೀಕೃತ ಪಿಂಚಣಿ ಯೋಜನೆ UPS ಸ್ಕೀಮ್ ಜಾರಿಯಾಗ್ತಾ ಇದೆ. OPS ಅಂತ ಇತ್ತು, NPS ಅಂತ ಇತ್ತು, ಈಗ UPS ಏಕೀಕೃತ ಪಿಂಚಣಿ ಯೋಜನೆ ಜಾರಿಗೆ ಬಂದಿದೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಪಿಂಚಣಿ ಭದ್ರತೆ ಒದಗಿಸಲಿರುತ್ತೆ. ಅರ್ಹ ನೌಕರರು 3 ತಿಂಗಳೊಳಗೆ ಈ ಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಹೊಸ UPS ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಎಲ್ಲ ಕೇಂದ್ರ ನೌಕರರಿಗೆ ಏಪ್ರಿಲ್ 1ರಿಂದ ಯೋಜನೆ ಓಪನ್ ಆಗಿರ್ತದೆ. ಈ ಯೋಜನೆಯನ್ನು ವಿಸ್ತರಿಸಿ ರಾಜ್ಯ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರನ್ನು ಸಹ ಇದರಲ್ಲಿ ಸೇರಿಸಿಕೊಳ್ಬಹುದು. ಹಾಗೆಯೇ ಇದಕ್ಕೆ ಆಯಾ ರಾಜ್ಯ ಸರ್ಕಾರಗಳ ತೀರ್ಮಾನಕ್ಕೆ ಈ ಯೋಜನೆಯನ್ನು ಬಿಡಲಾಗಿದೆ. ಇದರ ಉದ್ದೇಶ ಏನು? UPS ಈ ಒಂದು ಪಿಂಚಣಿ ಯೋಜನೆಯ ಉದ್ದೇಶ ಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ನಿರ್ದಿಷ್ಟ ಪಿಂಚಣಿ ಭದ್ರತೆಯನ್ನು ನೀಡೋದು ಮೋದಿ ಸರ್ಕಾರ ಕಳೆದ ವರ್ಷ ಘೋಷಿಸಿದ UPSನ ಉದ್ದೇಶ ಆಗಿತ್ತು. ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಈ ಅಡಿಯಲ್ಲಿ ಈ ಯೋಜನೆ ಮುಖ್ಯವಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ಇರುವಂಥದ್ದು. ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥ ಮತ್ತು ಈಗಾಗಲೇ NPSನಲ್ಲಿ ನ್ಯೂ ಪೆನ್ಷನ್ ಸ್ಕೀಮ್ನಲ್ಲಿ ನೋಂದಾಯಿಸಿಕೊಂಡಿರ್ತಕ್ಕಂಥವ್ರಿಗೆ UPS ಆಯ್ಕೆ ಮಾಡತಕ್ಕಂಥ ಅವಕಾಶ ಸಿಗುತ್ತೆ. ಈ UPSನಲ್ಲಿ 50% ಪಿಂಚಣಿ ಖಾತರಿ ಇರುತ್ತೆ. ಅದು ಯಾರಿಗೆ ಅಂತ ನೋಡೋದಾದರೆ, ಈ ಒಂದು ಯೋಜನೆಯ UPS ಈ ಯೋಜನೆಯ ಅಡಿಯಲ್ಲಿ ಕನಿಷ್ಠ 25 ವರ್ಷಗಳ ಕಾಲ ಕೆಲಸ ಮಾಡಿದಂತಹ ವ್ಯಕ್ತಿಗೆ ನಿವೃತ್ತಿಗೆ ಮುಂಚೆ ಕೊನೆಯ 12 ತಿಂಗಳು ಏನಿರ್ತದೆ, ನಿವೃತ್ತಿಗೆ ಮುಂಚೆ ಕೊನೆಯ 12 ತಿಂಗಳು ಅದರಲ್ಲಿ ಆವ್ರೇಜ್ ತಗೊಂಡು, ಅಂದರೆ ಸರಾಸರಿ ಅವರ ಮೂಲ ವೇತನ ಏನಿರ್ತದೆ, ಅವರ ಬೇಸಿಕ್ ಏನಿರ್ತದೆ, ಅದರ ಆ ವೇತನದ 50% ಸಮಾನವಾದ ಪಿಂಚಣಿ ಸಿಗುತ್ತೆ. ಯಾರಾದರೂ 10 ವರ್ಷಕ್ಕಿಂತ ಹೆಚ್ಚು ಸೇವೆಯನ್ನು ಸಲ್ಲಿಸಿದರೆ ಅವರಿಗೆ ತಿಂಗಳಿಗೆ ಕನಿಷ್ಠ 10,000 ರೂಪಾಯಿ ಪಿಂಚಣಿ ಸಿಗುತ್ತೆ. ಈ ಪಿಂಚಣಿ ಲೆಕ್ಕಾಚಾರದ ಸೂತ್ರವನ್ನು ಹೇಳಬೇಕು ಅಂತಂದರೆ ಹೇಗೆ ಅಂತಂದರೆ, 50% ಅಂದರೆ ಕಳೆದ 12 ತಿಂಗಳ ಮೂಲ ವೇತನದ ಒಟ್ಟು ಅಮೌಂಟ್ ಅಂತ ಹೇಳ್ತಾರೆ. ಸೊ ಅವರ ಸೇವೆ 25 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿದ್ದರೆ ಪೂರ್ಣ ಪಿಂಚಣಿ ಸಿಗ್ತದೆ. ಇಲ್ಲ ಅಂತಂದರೆ ಕಳೆದ 12 ತಿಂಗಳು ಅಂದರೆ ರಿಟೈರ್ಡ್ ಆಗಲಿಕ್ಕಿಂತ ಮುಂಚಿನ 12 ತಿಂಗಳು ಏನಿರ್ತದೆ ಅದರ ಬೇಸಿಕ್ಸ್ ಮೂಲ ವೇತನ ಇರುತ್ತದೆ, ಅದರಲ್ಲಿ 50% ಪಿಂಚಣಿ ಸಿಗುತ್ತೆ ಅಂತಕ್ಕಂಥದ್ದು. ಸೇವೆ ಏನಾದರೂ 25 ವರ್ಷಕ್ಕಿಂತ ಕಡಿಮೆ ಇದ್ದರೆ ಪಿಂಚಣಿ ಅದೇ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಉದಾಹರಣೆಗೆ, ನಿಮ್ಮ 25 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಸೇವೆಯಲ್ಲಿ ಸರಾಸರಿ ಮೂಲ ವೇತನ 1 ಲಕ್ಷ ರೂಪಾಯಿ ಆಗಿದ್ದರೆ ಪಿಂಚಣಿ ತಿಂಗಳಿಗೆ ನಿಮಗೆ 50,000 ರೂಪಾಯಿ ಬರುತ್ತೆ. ಅದೇ ನಿಮ್ಮ 20 ವರ್ಷಗಳ ಸೇವೆಯಲ್ಲಿ ಸರಾಸರಿ ವೇತನ ಬಂದು 1 ಲಕ್ಷ ರೂಪಾಯಿ ಆಗಿದ್ದರೆ ಪಿಂಚಣಿ ತಿಂಗಳಿಗೆ 40,000 ರೂಪಾಯಿ ಆಗುತ್ತೆ. ಅಥವಾ ನಿಮ್ಮ ಮೂಲ ವೇತನ 15,000 ರೂಪಾಯಿ ಆಗಿದ್ದರೆ ಪಿಂಚಣಿ ತಿಂಗಳಿಗೆ 10,000 ರೂಪಾಯಿ ಆಗುತ್ತೆ. ಈ ಒಂದು ಯೋಜನೆಗೆ UPS ಈ ಒಂದು ಸ್ಕೀಮ್ಗೆ ಯಾರು ಅರ್ಹರು ಅಂತ ನೋಡೋದಾದರೆ, ಏಪ್ರಿಲ್ 1, 2025 ಸೇವೆಯಲ್ಲಿರ್ತಕ್ಕಂಥ ಮತ್ತು ಈಗಾಗಲೇ NPS ಅಡಿಯಲ್ಲಿ ನ್ಯೂ ಪೆನ್ಷನ್ ಸ್ಕೀಮ್ನಲ್ಲಿ ಅಡಿಯಲ್ಲಿ ಬರುವಂತಹ ಕೇಂದ್ರ ಸರ್ಕಾರಿ ನೌಕರರು, ಹಾಗೆ ಇದರ ಜೊತೆಗೆ ಏಪ್ರಿಲ್ 1, 2025 ಅಥವಾ ನಂತರ ಕೇಂದ್ರ ಸರ್ಕಾರದ ಸೇವೆಯಲ್ಲಿ ಬರ್ತಕ್ಕಂಥ ಹೊಸ ನೌಕರರು ಸಹ ಇದಕ್ಕೆ ಅರ್ಹರಾಗ್ತಾರೆ. ಆದರೆ ಅವರು ಸೇರುವ 30 ದಿನಗಳ ಒಳಗೆ UPSನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಹಾಗೆ NPS ಅಡಿಯಲ್ಲಿ ಇದ್ದು 31 ಮಾರ್ಚ್ 2025 ಅದರಂದು ಅಥವಾ ಅದಕ್ಕಿಂತ ಮೊದಲು ನಿವೃತ್ತರಾದ ನೌಕರರು, ಹಾಗೆ ಇದರ ಜೊತೆಗೆ NPS ಅಡಿಯಲ್ಲಿ ನಿವೃತ್ತರಾದ ನೌಕರ ಮರಣ ಹೊಂದಿದರೆ ಮತ್ತು ಅವರು UPS ಆಯ್ಕೆಯನ್ನು ಆರಿಸದೇ ಇದ್ದರೆ ಕಾನೂನಿನ ಪ್ರಕಾರ ಅವರ ಪತ್ನಿ ಅಥವಾ ಪತಿ ಈ ಯೋಜನೆಯಲ್ಲಿ ಸೇರಲಿಕ್ಕೆ ಅರ್ಹರಾಗ್ತಾರೆ. ಒಮ್ಮೆ ಈ ಒಂದು UPS ಅನ್ನು ಆಯ್ಕೆ ಮಾಡಿಕೊಂಡ ನಂತರ ಬದಲಾಯಿಸಲಿಕ್ಕೆ ಅವಕಾಶ ಇರೋದಿಲ್ಲ. UPSಗೆ ಅರ್ಹರಾದಂಥ ಈಗಿನ ಮತ್ತು ಮಾಜಿ ನೌಕರರು ಏಪ್ರಿಲ್ 1, 2025ರಿಂದ 3 ತಿಂಗಳ ಒಳಗೆ ಈ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ. ಒಮ್ಮೆ UPSನ್ನು ಆಯ್ಕೆ ಮಾಡಿದ ನಂತರ ಅದು ಅಂತಿಮ ಆಗ್ತದೆ ಮತ್ತು ಅದರಲ್ಲಿ ಯಾವ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಇದು ಈ ಹೊಸ ಪೆನ್ಷನ್ ಸ್ಕೀಮ್ ಏನಿದೆ, ಹೊಸದಂದರೆ UPS ಯೂನಿಫೈಡ್ ಪೆನ್ಷನ್ ಸ್ಕೀಮ್ UPS, ಈ ಒಂದು ಸ್ಕೀಮ್ ಬಗ್ಗೆ ಯೋಜನೆ ಬಗ್ಗೆ ಮಾಹಿತಿ. ಧನ್ಯವಾದಗಳು.